ಅಂದು ನನ್ನೊಂದಿಗೆ, ಇಂದು ಈ ಆಕಾಶನೊಂದಿಗೆ, ನಾಳೆ ಮತ್ತೊಬ್ಬರಿಗೆ ಸೂಳೆ ಎಂದರು ತಪ್ಪಾಗಲಾರದು ಚಿನ್ನ. ನನ್ನ ಪ್ರೀತಿಯ ಪ್ರೇಯಸಿ ಬಗ್ಗೆ ಇಲ್ಲ ಚೆಲ್ಲದ ಮಾತನ್ನ ಹೇಳಿದ್ರೆ ನಿನ್ನ ದೇಹವನ್ನ ತುಣಿ ಕತ್ತರಿಸಿ ಕಾಳಿ ನದಿಗೆ ಎಸೆಯಬೇಕಾಗುತ್ತದೆ. ಬಿ ಕೇರ್ಫುಲ್ ಎಂದು ಕ್ಯಾಕರಿಸಿ ಹೋಗಿದ್ದು. ಓ ಬಾರಿಸಬೇಡ, ನನ್ನನ್ನು ಕಾಳಿ ನದಿಗೆ ಎಸೆಯುವುದು ಅಷ್ಟೊಂದು ಸುಲಭವಲ್ಲ ಮಗನೇ. ನಾನು ಯಾರು? ಸೋಲಿಲ್ಲದ ಸರದಾರ, ಜಯರಾಜನ ಪುತ್ರ. ನನ್ನನ್ನು ಎದುರು ಹಾಕಿಕೊಂಡರೆ ಮಣ್ಣಲ್ಲಿ ಮಣ್ಣಾಗೋದ ಮಗನೇ. ಆಸ್ತಿ ಅಂತಸ್ತು ಹಣ ನೋಡಿ ದಿನಕ್ಕೊಬ್ಬರಿಗೆ ಮರಳು ಮಾಡು. ಹೆಣ್ಣಿನ ಪರವಾಗಿ ನಿಂತು ಮಾತನಾಡುವ ಚಂಡನೆ ಒಂದೇ ಒಂದು ಸಲ ಈ ನಿನ್ನ ಪ್ರೇಯಸಿಗೆ ಕೇಳು. ನನ್ನೊಂದಿಗೆ ಚಕ್ಕಂದ ಆಡಿದವಳು ಇವಳೇ ಅಂತ ಗೊತ್ತಾದ್ರೆ ಇಲ್ಲೇ ಎದೆ ಹೊಡೆದ ಸಾಹಿತ್ಯ ಮಗನೇ. ರಂಜನ, ಏನಿದು? ಇವನು ಹೇಳ್ತಾ ಇರೋದು ನಿಜನಾ? ನಿನ್ನನ್ನು ಮನಸಾರೆ ಪ್ರೀತಿಸಿದವನು ನಾನು. ನೀನು ನನ್ನನ್ನ ಯಾವತ್ತೂ ಮೋಸ ಮಾಡಿದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ವೇಳೆ ಇವನು ಹೇಳಿದ್ದು ಸುಳ್ಳು ಆದ್ರೆ ಇವನನ್ನ ನಿನ್ ಕಣ್ ಮುಂದೆ ಕತ್ತು ಆಕಾಶ್, ಇವನ ಪ್ರೀತಿಸಿದ್ದು ಸತ್ಯ. ಆದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಅದೇನು ಅಂತಂದ್ರೆ, ಬಾಲ್ಯದಲ್ಲಿ ನನ್ನ ತಂದೆ ತಾಯಿ ಮಂದಿರನ್ನು ಬಳಿತಾ ಇರುವಾಗ ನಮ್ಮ ತಂದೆ ಒಬ್ರು ಅರಣ್ಯದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ಆಗ ಇವ್ರ ತಂದೆ ಗಂಡಸ ಮರಳನ್ನು ಕತ್ತರಿಸಿ ಕಳ್ಳತನದಿಂದ ಬೇರೆ ಕಡೆ ಮಾರ್ತಾ ಇದ್ರು. ಅವರ ವ್ಯಾಪಾರಕ್ಕೆ ನನ್ನ ತಂದೆ ಅಡ್ಡ ಆದ್ರೂ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ತಂದೆನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಟ್ರು ಈ ಪಾಪಿಯ ಅಪ್ಪ. ಅಷ್ಟೇ ಅಲ್ಲ, ಅದನ್ನ ನೋಡ್ದಂತ ನನ್ನ ತಾಯಿಯನ್ನ ಕಾಮ ದೃಷ್ಟಿಯಿಂದ ನೋಡಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಕತ್ತಿಗೆ ಸಾಯಿಸ್ಬಿಟ್ರು ಈ ಪಾಪಿಯ ತಂದೆ. ಆಗಿನಿಂದ ಇಲ್ಲಿವರೆಗೂ ಅಣ್ಣ ತಂಗಿರಿಬ್ರು ಅನಾಥರಾಗಿ ಬೆಳೆದು ಜೀವನ ಸಾಗಿಸ್ತಾ ಇದ್ವಿ. ಆದ್ರೆ ಸೇಡು ಮಾತ್ರ ಆಗಿರ್ಲಿಲ್ಲ. ಇವರನ್ನ ದಾಳವಾಗಿ ಬಳಸಿಕೊಂಡು ರಾಮೇಶನ್ನ ಪ್ರೀತಿಸುವ ಹಾಗೆ ನಟನೆ ಮಾಡಿದೆ. ಮುಂದೆ ಇವನ ಪ್ರಾಣ ತೆಗೆದು ರಕ್ತ ಹೀರ್ಬೇಕು ಅಂತ ಸಂಚನ ರೂಪಿಸಿ ಸರ್ಪಣಿಯಾಗಿ ಕಾಯ್ತಾ ಇದ್ದೆ. ವಿಷಕಾರಿ ಸರ್ಪಣಿಯಾಗಿ ಸಾಯಿಸುವ ಮುನ್ನ ಈ ವಿಷಯ ನಿನಗೆ ಗೊತ್ತಾಗ್ಬಿಡ್ತು. ಹೇಳು, ನಾನು ಮಾಡಿ ತಪ್ಪ? ಹೇಳು ಆಕಾಶ್, ನಾನು ಮಾಡಿ ತಪ್ಪ? ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಿಮ್ಮನ್ನ ಅನಾಥರನ್ನಾಗಿ ಮಾಡಿ ಸೊಕ್ಕಿನಿಂದ ಮೆರೆಯುತ್ತಿರುವವರ ಸೊಕ್ಕನ್ನ ಮುರಿದು ಸ್ಮಶಾನದ ದಾರಿ ತೋರಿಸಿದಾಗಲೇ ನಿಮ್ಮ ಅಪ್ಪ ಅಮ್ಮನ ಆತ್ಮಕ್ಕೆ ಶಾಂತಿ ಕಣೆ. ಶಭಾಷಣ ಶಭಾಷ್. ಕುತಂತ್ರದಿಂದ ತಂತ್ರ ರೂಪಿಸಿ ನಮ್ಮ ತಂದೆಯವರು ಮಾಡಿದ ಸೇಡಿಗಾಗಿ ನನ್ನ ತಮ್ಮನನ್ನೇ ಸಾವಿನ ಮನೆಗೆ ದೂಡಲು ಬಂದ ಮಹಿಳೆ. ನಿನ್ನ ಸಾಹಸಕ್ಕೆ ಮೆಚ್ಚಲೇಬೇಕು ನಮ್ಮ ಕಾಮೇಶ. ಏನು ಆಸೆ ಪಟ್ಟಿರೋ ವಸ್ತು ನಿನಗೆ ಸಿಗದೆ ಬೇರೆಯವರ ಪಾಲಾಗುತ್ತಿದೆ ಅಂದ್ರೆ ನಿನ್ನ ಅಣ್ಣನಿಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ಗೊತ್ತೇನೋ ನಿನಗೆ? ಇವಳು ನೀನ್ ಅನ್ಕೊಂಡಿದ್ದೆ ನಮ್ಮ ಅನವನೆಯ ರಾಣಿ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವಳೇನ್ ಮಾಡಿದ್ಲು? ಮೋಸದ ಪ್ರೀತಿ ಪ್ರೇಮದ ನೆಪ ಮಾಡಿ ಪ್ರೀತಿ ಕೊಂದ ಕಲೆಗಾರ್ತಿಯಾದ ಈ ಕನ್ಯಾಕುಮಾರಿಯನ್ನ ನನ್ನ ಕಾಮಕ್ಕೆ ಬಳಸಿಕೊಂಡು ಆಸಣದ ದಾರಿ ತೋರಿಸ. ಹೌದಣ್ಣ, ನನ್ನಾಸೆ ನುಚ್ಚು ನೂರು ಮಾಡಿದ ಈ ಕೈಯಾಳಿ ಹಣ್ಣಿಗೆ ಒಂದು ಗತಿ ಕಾಣಿಸಲೇಬೇಕು.
ಗೊತ್ತಿಲ್ಲ ಇವಳ ಯೌವನದ ಅಂಗಾಂಗದ ಸುಖವನ್ನುಂಡು ನಿನ್ನ ಮನ ತೃಪ್ತಿ ಏನಂತೀ ಅಣ್ಣ? ಹೇ ಪಾಪಿ ನನ್ನ ಮಕ್ಕಳ, ಇವಳನ್ನ ಮುಟ್ಟಿದ್ದೆ ಆದ್ರೆ ನಿಮ್ಮ ಕೈಗಳನ್ನ ಕತ್ತರಿಸಿ ಬಿಡ್ತೀನಿ. ಹೋಗ್ಸ ರಂಜನ, ನೀನು ಮೊದಲಿನಿಂದ ಹೊರಟೋಗು. ಈ ಪಾಪಿ ನನ್ನ ಮಕ್ಕಳು ಏನ್ ಮಾಡೋದು? ಹೊರಟೋಗು ರಂಜನ, ಹೊರಟೋಗು. ನಮ್ಮನ್ನೇ ಬಿಟ್ಟು ಇಂಥ ಸಮಯದಲ್ಲಿ ನಾನು ಹೇಗೆ ಹೊರಟೋಗ್ಲಿ? ಇಲ್ಲ ಆಕಾಶ್, ಇಲ್ಲ. ಮತ್ತೆ ಮಾತನಾಡೋದು ಸಮಯ ಇಲ್ಲ. ಪ್ಲೀಸ್ ಹೊರಟೋಗು ರಂಜನ, ಪ್ಲೀಸ್ ಹೊರಟೋಗು ರಂಜನ. ಇವರನ್ನ ನಾನು ಒಂದು ಗದ್ದಿ ಕಾಣಿಸಿ ಬರ್ತೀನಿ. ಪ್ಲೀಸ್ ಆಕಾಶ್, ನೀನು ಒಬ್ಬನೇ ಬಿಟ್ಕೊಂಡು ಹೋಗ್ಬೇಡ. ರಂಜನ, ಮಾತಾಡೋದು ಸಮಯ ಇಲ್ಲ. ಪ್ಲೀಸ್ ಹೊರಟು ಹೋಗ್ತೇನೆ. ಆಕಾಶ್, ಬೇಟೆಗಾರನ ಬಲೆ ಇದ್ದ ಬಿದ್ದ ಜೋಡಿ ಹಕ್ಕಿಗಳ ಕಟ್ಟ ಮುಗಿದೋಯ್ತು. ಆಮೇಲೆ ಸ್ವಲ್ಪದ ದಾರಿ ತೋರಿಸಲು ಬಂದ ನಿನಗೆ ನನ್ನ ಕಾಮದಿಂದ ನರಕವನ್ನ ತೋರಿಸ್ತೇನೆ. ಬಟ್ಟಿ ನಕಟ ಏನು ಹನ್ನೊಂದು ಮೇಲೆ ಎಣ್ಣೆಗೆ ಬಾರಿಸುವಷ್ಟು ಧೈರ್ಯ ಬಂತ ನಿನಗೆ? ಅಣ್ಣ, ನಿನ್ನೆಗೆ ಕೆನ್ನೆಗೆ ಬಾರಿಸಿದ ಇವನನ್ನ ನಿನ್ನ ಮನಸ್ಸಿಗಾದ ಗಾಯದ ಸಮೇತ ಮನ ತೃಪ್ತಿಯಾಗುವವರೆಗೂ ಇವಳೊಂದಿಗೆ ಸುಖವನ್ನು ಅನುಭವಿಸು. ಹೋಗು ಅಣ್ಣ, ಹೋಗು. ಏನ್ ನಾಯಿ ನನ್ನ ಮಕ್ಕಳ ಹೇಳಿ ಅಂತ ಕಟ್ಟಾಕಿದ್ರಲ್ರ? ಒಂದ್ಸಲ ಕೈ ಬಿಟ್ಟು ನೋಡು, ನಿಮ್ಮೆಲ್ಲ ಪ್ರಾಣ ತೆಗಿತೀನಿ. ಏ ಕಂತ್ರಿ ನಾಯೆ, ನನ್ನ ಪ್ರಾಣ ತೆಗೆಯುವ ಮುಂಚಿತವಾಗಿ ನಿನ್ನ ಪ್ರೇಯಸಿಯ ಚಿಂತಾಜನಕ ಸ್ಥಿತಿ ನೋಡಿ ಆನಂದವಾಗಿ ಮಣ್ಣು ತುಂಬಿಸ್ಕೊ ಮಗನೇ. ಬೇಡ